ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಫುಲ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಗ್ರೇವಿ ಮತ್ತು ಕ್ರಿಸ್ಪಿಯಾಗಿರುವ ಪೂರಿ. ಅದಕ್ಕೆ ಬೇಕಾಗಿರುವುದು ಚಿಕ್ಕದಾಗಿ ಹಚ್ಚಿದ 2 ಈರುಳ್ಳಿ, 2 ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಕಡಲೆ ಹಸಿಟ್ಟು ಹುರಿದಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಮೊಗ್ಗು ಕಸೂರಿ ಮೆಥಿದೆ, ಬೆಣ್ಣೆ ಎಣ್ಣೆ, ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಪನ್ನೀರನ್ನು ಚಿಕ್ಕದಾಗಿ ಚೌಕಾಕಾರದಲ್ಲಿ ಹಚ್ಚಿಕೊಂಡಿದ್ದೀನಿ. ಅದೇ ಬೆರೆಸಲು ಖಾರದ ಪುಡಿ ಉಪ್ಪು, ಸ್ವಲ್ಪ ಹಳದಿ. ಈ ಪನ್ನೀರಿಗೆ ಈ ಖಾರದ ಪುಡಿ, ಅರಿಶಿಣದ ಪುಡಿ, ಸ್ವಲ್ಪ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲನೂ ಬೆಂಡಾಗಬೇಕು. ಈ ಥರ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಇದಾಗುತ್ತೆ. ನಂತರ ಒಲೆ ಹಚ್ಚಿ ಬಾಣಲೆ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆರೆಸಿದ್ದೀವಲ್ಲ ಖಾರದ ಪುಡಿ, ಪನ್ನೀರ್ ತುಂಡುಗಳನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ. ನಿಧಾನ ಉರಿಯಲ್ಲಿ ಮಾಡಿ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಅದನ್ನು ಫ್ರೈ ಆದ ಮೇಲೆ ಒಂದು ಬೌಲಿಗೆ ತೆಗೆದುಕೊಳ್ಳಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಎಲ್ಲ ಹಾಕಿ ಫ್ರೈ ಮಾಡಿ. ನಂತರ ಚಿಕ್ಕದಾಗಿ ಹಚ್ಚಿದ ಈರುಳ್ಳಿಯನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ. ನಂತರ ಪೇಸ್ಟ್ ಮಾಡಿದ 2 ಟೊಮೆಟೊಗಳನ್ನು ಹಾಕಿ ಫ್ರೈ ಮಾಡಿ. ತದನಂತರ ಅದಕ್ಕೆ ತಕ್ಕಂಥ ನೀರು ಹಾಕಿ ಕುದಿಸಿ. ಮತ್ತು ರುಬ್ಬಿದ ಕಾಯಿ ತುರಿ ಆಗಲಿ ಇಲ್ಲಾಂದರೆ ಗೋಡಂಬಿ ಆಗಲಿ ಪೇಸ್ಟ್ ಮಾಡಿ ಹಾಕಿ. ಕಲರ್ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಪೇಸ್ಟ್ ಮಾಡಿ ಕುದಿಸಿ, ಚೆನ್ನಾಗಿ ಕುದಿಸಿ ಎಣ್ಣೆ ಬಿಡೋವರೆಗೂ. ಪನ್ನೀರೂ ಬೆಂದಿದೆಯಲ್ಲ, ಫ್ರೈ ಆಗಿದೆ. ಗ್ರೇವಿನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ. ನಂತರ ಕರಿದ ಪನ್ನೀರನ್ನು ಅದಕ್ಕೆ ಹಾಕಿ ನೀಟಾಗಿ ಕಲಸಿ ಅದನ್ನು 5 ರಿಂದ 8 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಬೇಯಲು ಬಿಡಿ. ಇದು ಸಿಂಪಲ್ ಆಗಿದೆ ಪನ್ನೀರ್ ಗ್ರೇವಿ, ತುಂಬ ಟೇಸ್ಟಿಯಾಗಿರುತ್ತೆ. ಪೂರಿ ಗರಿಯಾಗಿ ಬರಬೇಕಂದ್ರೆ ಹಸಿಟ್ಟು ಕಲಿಸ್ತೀವಲ್ಲ ನಾವು, ಆಗ ಒಂದು ಕಾಯಿಸಿದ ಎಣ್ಣೆ 1 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ಗರಿಯಾಗಿ ಬರುತ್ತೆ. ಮತ್ತು ಬ್ರೌನ್ ಕಲರ್ ಬರಬೇಕಾದ್ರೆ ಒಂದು ಸಕ್ಕರೆ 1 ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ಅದು ಬ್ರೌನಿಷ್ ಆಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ, ಬ್ರೌನಿಷ್ ಆಗಿ ಬರುತ್ತೆ. ಆಗ ರೆಡಿ ಆಯಿತು ಪನ್ನೀರ್ ಗ್ರೇವಿ. ನಂತರ ಪೂರಿ ಮಾಡಲು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ತೀಡಿದ ಪೂರಿಗಳನ್ನು ಅದರಲ್ಲಿ ಹಾಕಿ ನೋಡಿ, ಈಗ ಉಪ್ಕೊಂಡು ಬರುತ್ತೆ, ನೀಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಕಲರು ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ಬ್ರೌನಿಷ್ ಬಂದಾಗ ರೆಡಿ ಆಯಿತು ಪೂರಿ. ಈ ಗ್ರೇವಿ ಜೊತೆ ಪೂರಿ, ನಾನು, ಬಟರು, ಚಪಾತಿನೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಲರು ಅಷ್ಟೇ ಉಪ್ಕೊಂಡು ಬಂದಿದೆ, ಕಲರು ಅಷ್ಟೇ ರೆಡಿ ಆಯ್ತು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆ. ತಟ್ಟೆಯಲ್ಲಿ ಬಡಿಸಿದ್ರಂತೂ ಬೆಳಗ್ಗೆ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ. ಆಗ ರೆಡಿ ಆಯಿತು ಪನ್ನೀರ್ ಗ್ರೇವಿ ಮತ್ತು